ಸುಪ್ರೀಂ ಕೋರ್ಟ್ ಆದೇಶದಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಕರೆ ನೀಡಲಾಗಿದೆ ಎಂದು ದಲಿತ ಮುಖಂಡ ದಶರಥ್ ಕಲ್ಗುರ್ತಿ ತಿಳಿಸಿದ್ದಾರೆ. ನಗರದ ಜಗತ್ ವೃತ್ತದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಸೆಪ್ಟೆಂಬರ್ 9ರಂದು ರಾಜ್ಯವ್ಯಾಪ್ತಿ ಹೋರಾಟಕ್ಕೆ ಕರೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ನ್ಯಾಯಯುತ ಹಕ್ಕಾದ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು, ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರುವಂತೆ ಆಗ್ರಹಿಸಿದ್ದಾರೆ. ಇದೇ ಸೆಪ್ಟೆಂಬರ್ 9ರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಸಂಘಟನೆ ವತಿಯಿಂದ ಇಡೀ ರಾಜ್ಯಾದ್ಯಂತ ಒಂದು ಒಳ ಮೀಸಲಾತಿ ಅನುಷ್ಠಾನಕ್ಕೆ ಒತ್ತಾಯಿಸಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಿರುವುದರಿಂದ ಇವತ್ತು ಒಂದು ದಾದಾ ಸಾಹೇಬ್ ಎನ್ ಮೂರ್ತಿಯವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಜಗನ್ನಾಥ್ ಬಿಜನಹಳ್ಳಿಯವರು ನೇತೃತ್ವದ ಕಲಬುರಗಿಯಲ್ಲಿ ಇದೇ ಸೆಪ್ಟೆಂಬರ್ 9ರಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇದೇ ಒಳ ಮೀಸಲಾತಿಗೋಸ್ಕರ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಂದು ಒಳ ಮೀಸಲಾತಿ ಜಾರಿ ಮಾಡಬೇಕಂತಕ್ಕಂಥದ್ದು ಯಾವ ರಾಜ್ಯ ಸರ್ಕಾರಕ್ಕೆ ಒಂದು ಒಪ್ಪಿಸಿರುವುದರಿಂದ ಅವತ್ತು ನಾವು ಇಲ್ಲಿವರೆಗೆ ಹಲವಾರು ಸಂಘಟನೆಗಳು ಮತ್ತು ಹಲವಾರು ರಾಜಕೀಯ ಮುಖಂಡರು ಮುಖ್ಯಮಂತ್ರಿಗಳು ಭೇಟಿಯಾದಾಗ ಮುಖ್ಯಮಂತ್ರಿಗಳು ಆಟಗೋಡಿ ಮೇಲೆ ದೀಪ ಇಟ್ಟತಕ್ಕಂಥ ಹೇಳಿಕೆ ಕೊಡುವುದು ಸರಿಯಾದಂಥದ್ದಲ್ಲ. ಈಗಾಗಲೇ ತಾವು ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವುದರ ಬಗ್ಗೆ ಯಾರೂ ಚಕ್ರ ಎತ್ತುತ್ತಾ ಇಲ್ಲ. ಈಗ ಹರಿಯಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ತಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಚಿವ ಸಂಪುಟ ಕರೆದು ಸಚಿವ ಸಂಪುಟದಲ್ಲಿ ಈ ಒಳ ಮೀಸಲಾತಿ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡು ಅವರು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಸ್ವಾಗತದೊಂದಿಗೆ ನಾವು ಇದನ್ನು ಅನುಷ್ಠಾನಗೊಳಿಸ್ತೀವಿ ಅಂತಕ್ಕಂಥ ಹೇಳಿಕೆ ನೀಡಿರುವುದು ತಮ್ಮ ಗಮನಕ್ಕೆ ಬರಲಾರದಂಥ ವಿಷಯ ಏನಲ್ಲ. ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕೇಂದ್ರದ ವರಿಷ್ಠರಿಗೆ ಗಮನಕ್ಕೆ ತಂದು ಅವರ ಸಂಘಟನೆ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಇದರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ನೀವು ನಿಜವಾಗಲೂ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿಗಳಾಗಿದ್ದೇ ಆದರೆ ತಾವು ಈಗಾಗಲೇ ಪಂಚವೇತನಗಳನ್ನು ಜಾರಿಗೆ ಮಾಡ್ತೀರಿ ಅಂತಕ್ಕಂಥ ಒಂದು ವಿಷಯ ಇಟ್ಟುಕೊಂಡು ಇಡೀ ಕರ್ನಾಟಕದ ರಾಜ್ಯದಲ್ಲಿ ಮತಗಳನ್ನು ಸೆಳೀತಕ್ಕಂಥ ಕೆಲಸ ಮಾಡಿದಿರಿ. ಅದರಲ್ಲಿ 6ನೇ ಯೋಜನೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡ್ತೀನಿ ಅಂತಕ್ಕಂಥದ್ದು ತಮ್ಮ ಪ್ರಣಾಳಿಕೆ ನೀಡಿದ್ದೀರಿ. ಆ ಪ್ರಣಾಳಿಕೆಗೆ ತಕ್ಕಂತೆ ಈಗಾಗಲೇ ಈ ಯೋಜನೆಗಳನ್ನು ಜಾರಿ ಮಾಡಿದಿರಿ, ಅದಕ್ಕೆ ನಮ್ಮ ಸ್ವಾಗತದ. ಆದರೆ ಈ ಸದಾಶಿವ ಆಯೋಗದ ವರದಿ ಬಗ್ಗೆ ಯಾಕೆ ನೀವು ಕಾಳಜಿ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಆದ್ದರಿಂದ ಇವತ್ತು ನೀವು ನಿಜವಾಗಲೂ ಹಿಂದುಳಿದವರದ ಮುಖ್ಯಮಂತ್ರಿಗಳಾಗಿದೆ ಆದರೆ ಈ ಸದಾಶಿವ ಆಯೋಗದ ವರದಿಯನ್ನು ಕೆಲವು ದಿವಸದಿಂದ ಎಲ್ಲ ರಾಜ್ಯ ಸರ್ಕಾರಗಳು ನಮ್ಮನ್ನು ಒಂದು ಕಾನೂನು ಅಡೆತಡೆ ಇರುವುದರಿಂದ ಇದು ಮಾಡುವುದಕ್ಕೆ ಬರುವುದಿಲ್ಲ ಅಂತಕ್ಕಂಥ ಹೇಳಿ ಜಾರಿ ಹೋಗ್ತಾ ಇದ್ದೀರಿ. ಆದರೆ ಇವತ್ತಿನ ದಿನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ತಮ್ಮ ರಾಜ್ಯ ಸರ್ಕಾರಕ್ಕೆ ಅನುಮತಿ ನೀಡಿದ್ದಾರೆ. ತಾವು ಕೂಡಲೇ ಇದನ್ನು ಜಾರಿ ಮಾಡಬೇಕು, ಈ ಮಾದಿಗರ ಪರವಾಗಿ ತಾವು ನಿಲ್ಲಬೇಕು ಅಂತಕ್ಕಂಥದ್ದು ಮನವಿ ಮಾಡಿಕೊಳ್ಳೋದ್ರೊಂದಿಗೆ ನಾವು ಇವತ್ತಿನ ದಿನ ಏನು 9ನೇ ತಾರೀಕೇನು ಪ್ರತಿಭಟನೆ ಮಾಡ್ತಾಯಿದ್ದೀವಿ, ಆ ಪ್ರತಿಭಟನೆಗೆ ಸ್ಪಂದಿಸದೆ ಹೋದರೆ ತಾವು ಇದೇ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ರಾಜ್ಯೋತ್ಸವಕ್ಕೆ ತಾವು ಧ್ವಜವಂದನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಿ. ಆ ಧ್ವಜವಂದನೆ ಕಾರ್ಯಕ್ರಮಕ್ಕೆ ನಾವು ಅಡೆತಡೆ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್.